ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಖುಷಿ ಅಜಿತ್ ಪದ್ಮನವರ್. ಭಗವಾನ್ ಬಾಹುಬಲಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ವರ್ತಮಾನ ಕಾಲದ ಮೊದಲನೇ ತೀರ್ಥಂಕರ್ ವೃಷಭನಾಥರು. ಅವರಿಗೆ 100 ಜನ ಗಂಡು ಮಕ್ಕಳು. ಅದರಲ್ಲಿ ಬಾಹುಬಲಿ ಮತ್ತು ಭರತ. ತಂದೆ ಮಕ್ಕಳಿಗೆ ರಾಜ್ಯವನ್ನು ಹಂಚಿದ್ದರು. ಭರತನಿಗೆ ಅಯೋಧ್ಯ, ಬಾಹುಬಲಿಗೆ ಪೌಡನಾಪುರ. ಭರತನು ಚಕ್ರವರ್ತಿಯಾಗಬೇಕೆಂದು ಬಯಸಿದ್ದನು. ಬಾಹುಬಲಿ ಎಷ್ಟು ಸುಂದರವಾಗಿದ್ದನು, ಅಷ್ಟೇ ಬಲಿಷ್ಠ, ಕುಶಲ, ಪರಾಕ್ರಮಿ, ಸ್ವಾಭಿಮಾನಾಗಿದ್ದರು. ಭರತ ಬಾಹುಬಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಅನಾವಶ್ಯಕ ನರಸಂಹಾರವನ್ನು ತಪ್ಪಿಸಲು ಜಲಯುದ್ಧ, ದೃಷ್ಟಿಯುದ್ಧ ಹಾಗೂ ಮಲ್ಲಯುದ್ಧಗಳನ್ನು ಮಾಡುತ್ತಾರೆ. ಎಲ್ಲದರಲ್ಲೂ ಭರತನಿಗೆ ಸೋಲಾಯಿತು. ಇದನ್ನು ಕಂಡು ಬಾಹುಬಲಿಗೆ ಜೀವನದಲ್ಲಿ ವೈರಾಗ್ಯ ಉಂಟಾಗಿ ತನ್ನ ಅಣ್ಣನಿಗೆ ರಾಜ್ಯವನ್ನು ವಹಿಸಿ ತಪಸ್ಸಿಗೆ ಹೋದರು. 12 ವರ್ಷ ನಿಂತು ತಪಸ್ಸು ಮಾಡಿ ಮೋಕ್ಷ ಹೊಂದಿದರು. ಜೈ ಜಿನೇಂದ್ರ.